ಯುಗಾದಿಯ ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭ ಕೋರುವವರು ವಿ ಯೋಗೇಶ್, ಕೆಪಿಸಿಸಿ ಸದಸ್ಯರು. ದೇವೇಗೌಡ ಅಪ್ಪಾಜಿ ಅವರ ಸುದೀರ್ಘ ರಾಜಕಾರಣವನ್ನು ನೋಡಿದಾಗ ಬಲಪಂಥೀಯ ಚಿಂತನೆಗಳಿಂದ ಎಡಪಂಥೀಯ ಚಿಂತನೆಗಳ ಬಗ್ಗೆ ಅವರು ಹತ್ತಿರವಾಗಿದ್ದರು. ಒಂದು ಪ್ರಾದೇಶಿಕ ಪಕ್ಷವನ್ನ ಮುಗಿಸುವ ಪ್ರಯತ್ನ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಒಂದು 100 ಬಾರಿ ದೆಹಲಿಗೆ ಹೋಗಿದ್ದಾರೆ. ಈ ರಾಜ್ಯದ ಸಮಸ್ಯೆಗಳನ್ನ ಇಟ್ಕೊಂಡಿದ್ದಾರೆ ಹೋಗಿದಾರ. ಅವ್ರು ಹೋಗಿರ್ತಕ್ಕಂಥದ್ದು ಕುರ್ಚಿ, ಡೆಡ್ ಲೈನ್ಗಳು ಮುಗಿದಿದೆ. ಡಿ.ಕೆ. ಶಿವಕುಮಾರ್ ಕೈಲಿ ಅಧಿಕಾರ ತಗೊಳಕ್ ಆಗ್ತಾ ಇಲ್ಲ, ಅಸಹಾಯಕರಾಗಿದ್ದಾರೆ. ದಾವಣಗೆರೆ ಜಿಲ್ಲೆಗೆ ಸಾನೂರು ಶಿವಶಂಕರನವ್ರ ಕುಟುಂಬ ಅವರೇ ಹೈಕಮಾಂಡ್. ಅಲ್ಲಿ ಡಿ.ಕೆ. ಶಿವಕುಮಾರ್ದಾಗ್ಲಿ, ಸಿದ್ದರಾಮಯ್ಯನವ್ರದಾಗ್ಲಿ, ಈವನ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನು ಕೇರ್ ಮಾಡ ಆ ಮಟ್ಟಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಡಿಕ್ಟೇಟರ್ಶಿಪ್ ಆಡಳಿತ ಅಲ್ಲಿದೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ದೇವೇಗೌಡರು ನಮ್ಮನ್ನ ಪ್ರೀತಿ ಮಾಡಿದ್ರು, ಆದ್ರೆ ಮೋದಿ ಅವ್ರನ್ನ ಮದುವೆ ಆದ್ರು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಈಗ ಸದ್ಯ ರಾಜಕೀಯ ಚರ್ಚೆ ಆಗಿರುವಂಥದ್ದು. ಅದಕ್ಕೆ ಪ್ರತಿಯಾಗಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕೂಡ ಒಂದು ಲೆಟರ್ನ ಬರೀತಾರೆ, ಕೌಂಟರ್ನ ಕೊಡ್ತಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ JDSನ ರಾಜ್ಯ ವಕ್ತಾರದಂತಹ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು ಅಧಿವೇಶನದಲ್ಲಿ. ಅಂದ್ರೆ ದೇವೇಗೌಡರು ನಮ್ಮನ್ನ ಪ್ರೀತಿ ಮಾಡಿದ್ರು, ಮೋದಿ ಅವರನ್ನ ಮದುವೆ ಆದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ದೇವೇಗೌಡರು ಅದಕ್ಕೆ ಅದೇ ರೀತಿಯಲ್ಲಿ, ಅದೇ ದಾಟಿಯಲ್ಲಿ ಉತ್ತರವನ್ನು ಕೂಡ ಕೊಟ್ಟರು. ಈ ಬಗ್ಗೆ ಸದ್ಯ ರಾಜಕೀಯ ಚರ್ಚೆ ಆಗ್ತಾ ಇತ್ತು. ಏನ್ ಹೇಳ್ತೀರಿ ನಿಮ್ಮ ಆಂಗಲಲ್ಲಿ, ನಿಮ್ಮ ಅಭಿಪ್ರಾಯ ಏನು? ದೇವೇಗೌಡ ಅಪ್ಪಾಜಿ ಅವರ ಸುದೀರ್ಘ ರಾಜಕಾರಣವನ್ನು ನೋಡಿದಾಗ ಅವರು UPA ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅವರು UPA ಜೊತೆ ಇದ್ದರು. UPA ಭಾಗವಾಗಿ ಅವರು ನಡ್ಕೊಂಡು ಬಂದಿದ್ದರು. ಅವರ ಇಡೀ ರಾಜಕೀಯ ಜೀವನವನ್ನು ನೋಡಿದ್ರೆ ಬಲಪಂಥೀಯ ಚಿಂತನೆಗಳಿಂದ ಎಡಪಂಥೀಯ ಚಿಂತನೆಗಳ ಬಗ್ಗೆ ಅವರು ಒಂದಷ್ಟು ಹತ್ತಿರವಾಗಿದ್ದರು. ಆ ಕಾರಣದಿಂದ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಜಾತ್ಯತೀತ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದರು. ಬದಲಾದ ಕಾಲಘಟ್ಟದಲ್ಲಿ 2018ರಲ್ಲಿ ಏನು ಚುನಾವಣೆ ರಿಸಲ್ಟ್ ಬಂತು, ಆ ಸಮಯದಲ್ಲಿ ಗುಲಾಂ ನಬಿ ಆಜಾದ್ರವರು ಫೋನ್ ಮಾಡಿ ಹೇಳ್ತಾರೆ ದೇವೇಗೌಡ ಅಪ್ಪಾಜಿ ಅವರಿಗೆ, ಇಲ್ಲ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ನೀವು ಸರ್ಕಾರ ರಚನೆ ಮಾಡಬೇಕು, ನಾವು ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡುತ್ತೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಹೇಳ್ತಾರೆ, ಇಲ್ಲ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಒಪ್ತೇನೆ, ಮುಖ್ಯಮಂತ್ರಿಯಾಗಿ ಮಾನ್ಯ ಕುಮಾರಣ್ಣವ್ರನ್ನೇ ಒಪ್ಪಿಸ್ತಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಆ ರೀತಿ ಒಪ್ಪಿಸಿ ಒತ್ತಾಯಪೂರ್ವಕವಾಗಿ ನಮ್ಮನ್ನು ಮುಖ್ಯಮಂತ್ರಿಗೆ ಒಪ್ಪಿಸಿ ತದನಂತರ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಜೊತೆ ಇದ್ದಂತಹ ಆಪ್ತ ಶಾಸಕರನ್ನು ಕಾಂಗ್ರೆಸ್ ಬಿಡಿಸಿ ಕಳಿಸ್ತಾರೆ. ಕೊನೆಗೆ ಅದು BJP ಸರ್ಕಾರ ರಚನೆ ಮಾಡುತ್ತೆ. ಈ ಸಂದರ್ಭದಲ್ಲಿ ನಮ್ಮನ್ನು ಒಪ್ಕೊಂಡಿದ್ದಕ್ಕೆ ಮತ್ತೆ ಈ ರೀತಿ ಕತ್ಕುಯ್ಯೋ ಕೆಲಸವನ್ನು ಯಾಕೆ ಮಾಡಿದ್ರಿ, ಬ್ಯಾಕ್ ಸ್ಟ್ಯಾಬ್ ಯಾಕೆ ಮಾಡಿದ್ರಿ? ಈ ಪ್ರಶ್ನೆಗೆ ಇದುವರೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಉತ್ತರವನ್ನು ನೀಡಿಲ್ಲ. ನಂಬರ್ 1. ನಂಬರ್ 2, ಕಳೆದ 50 ವರ್ಷದ ಸುದೀರ್ಘ ರಾಜಕಾರಣ ಕರ್ನಾಟಕದ ಮಟ್ಟಿಗೆ ನೀವು ನೋಡೋದಾದರೆ ಅನೇಕ ಸಂದರ್ಭಗಳಲ್ಲಿ ನೀವು ಸಿದ್ದರಾಮಯ್ಯನವ್ರ ಜೊತೆ ಇದ್ದಂಥ 8, 10, 12 ಜನ ಶಾಸಕರನ್ನ ಕರ್ಕೊಂಡೋಗಿದ್ದು ಕಾಂಗ್ರೆಸ್. ತದನಂತರ ಚಲರಾಯಸ್ವಾಮಿ, ಜಮೀರ್ ಅಹಮದ್ ಕಮನ್ನು, ಬಾಲಕೃಷ್ಣ, ರಮೇಶ್ ಬಂಡಿಸಿದ್ದೇಗೌಡರು, ಈ ರೀತಿಯ 8 ಶಾಸಕರನ್ನು ಮತ್ತೆ ಕರ್ಕೊಂಡೋಗಿದ್ದು ಕಾಂಗ್ರೆಸ್. ಹೀಗೆ ಪದೇ ಪದೇ JDS ಪಕ್ಷದ, ಜನತಾದಳ ಪಕ್ಷದ ಶಾಸಕರನ್ನು ಕರ್ಕೊಂಡೋಗಿ ಜನತಾದಳವನ್ನು ಕತ್ಕುಯ್ಯೋ ಕೆಲಸ ಮಾಡಿದರೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಮುಗಿಸುವ ಪ್ರಯತ್ನ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಆ ರೀತಿಯ ಯಾವುದೇ ಪ್ರಯತ್ನಗಳನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷಕ್ಕೆ ಮಾಡಿಲ್ಲ. ಜಾತ್ಯತೀತ ಮೌಲ್ಯಗಳಿಗೆ ಬೆಲೆ ಕೊಡ್ತೀವಿ ಅಂತ ಹೇಳ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವನ್ನು ಮುಗಿಸುವ ಕೆಲಸವನ್ನು, ನಿರ್ನಾಮ ಮಾಡಿಸುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರು ಹೇಳಿಕೆಯಲ್ಲೂ ಕೂಡ ದಾಖಲು ಮಾಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆಸ್ತಕ್ಕೆ ಬಂದಂಥ ಸ್ಟೇಟ್ಮೆಂಟ್ ಇರ್ಬೋದು, ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು, ಸಿದ್ದರಾಮಯ್ಯರು ಅನೇಕ ವೇದಿಕೆಗಳಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು, ಡಿ.ಕೆ. ಶಿವಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಇವರೆಲ್ಲರೂ ಕೂಡ
ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ರೂಪಿಸಿ ಜನತಾದಳವನ್ನು ಮುಗಿಸಿಯೇ ತೀರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗಿತ್ತು. ಆ ಕಾರಣದಿಂದ ಕುಮಾರಣ್ಣವರು ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆ ನಾವು ಅಲಯನ್ಸ್ನ ಮಾಡಿಕೊಂಡಿದ್ದೀವಿ. ಆದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಇಷ್ಟು ಸುದೀರ್ಘ ರಾಜಕಾರಣವನ್ನು ಮಾಡಿ ಕಾಂಗ್ರೆಸ್ಗೆ ಇಷ್ಟೊಂದು ಹತ್ತಿರವಾಗಿದ್ದು ತಾವು ಹೈಕಮಾಂಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರೂ ಸಹಿತ ಇಷ್ಟು ರಾಜಕೀಯ ಅನುಭವ ಇರತಕ್ಕಂಥ ನಿಮ್ಮನ್ನು ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಬೇಡ, ಎರಡನೇ ಅವಧಿಗೆ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡಬಹುದಿತ್ತಲ್ಲ, ಎರಡನೇ ಅವಧಿಗೆ ನಿಮ್ಮನ್ನು ಪ್ರಧಾನಮಂತ್ರಿ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಇಡೀ ದೇಶದಲ್ಲಿ ಇವತ್ತೇನಾದರೂ ಪ್ರಾದೇಶಿಕ ಪಕ್ಷಗಳು ನಿಮ್ಮ ಜೊತೆ ಅಲಯನ್ಸ್ ಆಗಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದ ಜೊತೆ, ಕಾಂಗ್ರೆಸ್ ಪಕ್ಷ ಜನತಾದಳಕ್ಕಿಂತಲೂ ಕಡಿಮೆ ಆಗೋಗುತ್ತೆ. ನೀವು ಬಿಹಾರದಲ್ಲಿ ಹೋದರೆ ನೀವು ಅಲ್ಲಿ ಯಾದವ್ ಕುಟುಂಬ ಜೊತೆ ಅಲಯನ್ಸು, ನಿಮಗೆ ಇಲ್ಲಿ ಬಂದರೆ ಯು ಪಿಗೆ ಬಂದರೆ ಮತ್ತೆ ಇಲ್ಲಿ ಅಖಿಲೇಶ್ ಯಾದವ್ ಜೊತೆ ನಿಮ್ಮ ಅಲಯನ್ಸು, ನೀವು ಇಲ್ಲಿ ತಮಿಳ್ನಾಡಿಗೆ ಹೋದರೆ ಸ್ಟಾಲಿನ್ ಜೊತೆ ಅಲಯನ್ಸು, ಅಲ್ಲಿ ಇದಕ್ಕೆ ಹೋದರೆ ಕೇರಳಕ್ಕೆ ಹೋದರೆ ಅಲಯನ್ಸು. ನಿಮ್ಮ ಆ ಅಲಯನ್ಸ್ಗಳಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳನ್ನು ಹಿಡ್ಕೊಂಡು ನೀವು ರಾಷ್ಟ್ರೀಯ ಪಕ್ಷವಾಗಿ ಕೂತಿದ್ದೀರಿ. ನೀವು ಇವತ್ತು ಪ್ರಾದೇಶಿಕ ಪಕ್ಷಗಳಿಂದ ಕಡಿಮೆ ಆಗಿದ್ದೀರಿ, ನೀವು ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನು ಕಳ್ಕೊಂಡಿದ್ದೀರಿ. ಇಂಥ ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು 50 ವರ್ಷ ರಾಜಕೀಯವನ್ನು ಪೂರೈಸಿ ಇವತ್ತು ಜನತಾದಳವನ್ನು ಈ ಮಟ್ಟಕ್ಕೆ ನಿಲ್ಲಿಸಕ್ಕೆ ಸಾಧ್ಯ ಆಗಿದ್ರೆ ಅದು ದೇವೇಗೌಡ ಅಪ್ಪಾಜಿಯವರು. ಆದರೆ ಜಾತ್ಯತೀತ ಮೌಲ್ಯಗಳನ್ನು ತೂರಿ ಕತ್ತುಹಿಸಿಕೋ ಕೆಲಸವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಆ ರೀತಿಯ ಹೇಳಿಕೆಯನ್ನು ಕೊಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅಂದರೆ BJP ಮತ್ತು JDS NDA ಆಗಿ ಮಿತ್ರ ಪಕ್ಷಗಳಾಗಿ ಈಗ ಒಂದಷ್ಟು ಸುದೀರ್ಘವಾದಂತಹ ಒಂದು ಅಂದರೆ ಲಾಂಗ್ ಟೈಮಲ್ಲಿ ಬರ್ತಿರುವಂಥದ್ದು, ಅದನ್ನೇನಾದರೂ ಒಳಗೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟರೆ ಅಥವಾ ಏನಿರ್ಬೋದು ಅನ್ನುವಂಥ ಒಳವರ್ಮ ಏನಿರ್ಬೋದು? ಅಲ್ಲ, NDA ಮೈತ್ರಿಕೂಟಕ್ಕೆ ನಾವು ಜನತಾದಳ ಸೇರ್ಪಡೆ ಆದಮೇಲೆ ಅವ್ರಿಗೆಲ್ಲ ತೊಂದರೆ ಆಗಿರ್ಬೋದು. 2, ಮುಂದೆ ಬರ್ತಕ್ಕಂಥ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮುಂದೆ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಅದು ಮುಂದುವರಿದ ಭಾಗವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ದಾಟಿನಲ್ಲೇ ಹೇಳಿರ್ತಕ್ಕಂಥ ಇವತ್ತೇನಪ್ಪ, ಒಂದು ಪಕ್ಷ ಪ್ರಾದೇಶಿಕ ಪಕ್ಷವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಇವತ್ತು ಅವರು NDA ಜೊತೆ ಹೋದ್ರು, ಒಂದು ಬಲಿಷ್ಠ ಆಯಿತು. ಶಕ್ತಿ ಇವತ್ತು ನಮಗೂ ಬಂದಿದೆ, ಜನತಾದಳಕ್ಕೆ ಶಕ್ತಿ BJPಗೂ ಬಂದಿದೆ. ಆ ಕಾರಣದಿಂದ ಅವ್ರಿಗೆ ಆಗನ್ಸಿರ್ಬೋದು. ಬಹಳ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರನಪ್ಪ ಅಂದರೆ, UPA ನೇತೃತ್ವದ ಗಠಬಂಧನ್ ಅನೇಕ ನಾಯಕರುಗಳು ಒಂದು ಪ್ರಥಮ ಮೀಟಿಂಗನ್ನು ಕರ್ನಾಟಕದಲ್ಲಿ ಮಾಡಿದ್ರು. ಆ ಮೀಟಿಂಗ್ನಲ್ಲಿ ದೇವೇಗೌಡ ಅಪ್ಪಾಜಿಯವರನ್ನ ಕರೀಬೇಕು ಅಂತ ಅನೇಕ ನಾಯಕರುಗಳು ಹೇಳಿದ್ದಾಗಿಯೂ ಕೂಡ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿತು. ಕಾಂಗ್ರೆಸ್ನ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು, ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸ್ತು. ಆ ಕಾರಣಕ್ಕೆ ಅವತ್ತು ದೇವೇಗೌಡರು ಇಲ್ಲೇ ಇದ್ದರೂ ಸಹಿತ ಅವರನ್ನು ಮೀಟಿಂಗಿಗೆ ಕರೀದೇನೆ ಅವರಿಗೆ ಅವಮಾನವನ್ನು ಮಾಡಿದ ಕಾರಣಕ್ಕೋಸ್ಕರ ಈ ಥರದೊಂದು ಐತಿಹಾಸಿಕ ತೀರ್ಮಾನವನ್ನು ಕುಮಾರಣ್ಣನವರು ಮತ್ತು ದೇವೇಗೌಡ ಅಪ್ಪಾಜಿಯವರು ತೆಗೆದುಕೊಂಡವ್ರೆ. ನೀವು ಮಾಡಿದಂಥ ದ್ರೋಹವೇ ನಾವು ಈ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಆಗಿರ್ತಕ್ಕಂಥದ್ದು. ಕನ್ಫರ್ಮ್ ಆಗಿ ಅಷ್ಟು ಕಡಖಂಡಿತವಾಗಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಾ ನೀವು 2028ಕ್ಕೆ ಕಾಂಗ್ರೆಸ್ ಬರಲ್ಲ, ಅಧಿಕಾರಕ್ಕೆ ಬರಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದೀರಿ. ಏನು ಕಾರಣ ಇರ್ಬೋದು ಅನ್ನೋಂಥದ್ದು? ಒಂದು ಕಡೆ JDS ಮತ್ತು BJP NDA ಮೈತ್ರಿಕೂಟ ಒಂದು ಕಡೆ ಆದರೆ ಕಾಂಗ್ರೆಸ್ನ ವೀಕ್ನೆಸ್ ಏನನ್ನು ಎತ್ತಿ ಹಿಡಿತೀರಾ ನೀವು ಅಂತ? ಕಾಂಗ್ರೆಸ್ಸು ನೀವು ನೋಡಿ, ಇದುವರೆಗೆ ಸನ್ಮಾನ್ಯ DK ಶಿವಕುಮಾರು ಒಂದು 100 ಬಾರಿ ದೆಹಲಿಗೆ ಹೋಗಿದ್ದಾರೆ. ಹೌದಾ? ಏನಕ್ಕೆ ಹೋಗಿದ್ದಾರೋ? ಈ ರಾಜ್ಯದ ಸಮಸ್ಯೆಗಳನ್ನು ಇಟ್ಕೊಂಡಿದ್ದಾರೆ ಹೋಗಿದ್ದಾರ? ಯಾವುದಾದ್ರು ನೀರಾವರಿಗೆ ಸಂಬಂಧಪಟ್ಟಂಥ ಇಲಾಖೆಗೆ ಸಂಬಂಧಪಟ್ಟಾಗ ಹೋಗಿದ್ದಾರ? ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವ್ದಾರು ಹೋಗಿದ್ದಾರ? ಅವ್ರು ಹೋಗಿರ್ತಕ್ಕಂಥದ್ದು ಕುರ್ಚಿ. ನನಗೆ CM ಬೇಕು ಅಂತ ಭೇಟಿ ಮಾಡೋಕೆ ಹೋಗ್ತಾವ್ರೆ, ಅದು ಭೇಟಿ ಆಯ್ತಾ ಇಲ್ಲ ಸರಿಯಾಗಿ. ಹೈಕಮಾಂಡ್ ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ, ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹೈಕಮಾಂಡ್ನಲ್ಲಿ 2 ಭಾಗಗಳಾಗಿದೆ, ಇವ್ರಿಗೆ ವಿರುದ್ಧವಾಗೂ ಇದ್ದಾರೆ, ಇವ್ರಿಗೆ ಸಪೋರ್ಟ್ ಆಗಿರೋರು ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಯಾಗಿ ಇವತ್ತವರೆಗೂ ಪ್ರಧಾನಮಂತ್ರಿಗಳನ್ನು ಮತ್ತು ಸಂಬಂಧಪಟ್ಟ ಸಚಿವರುಗಳನ್ನು ಬಡ್ಜೆಟ್ಗೆ ಪೂರಕವಾಗಿ ಭೇಟಿ ಮಾಡಿ ಬಡ್ಜೆಟಲ್ಲಿ ನಮ್ಗೆ ಅಲೋಕೇಶನ್ ಮಾಡಿಕೊಡಿ ಯಾವ ಪ್ರಯತ್ನವೂ ಮಾಡಿಲ್ಲ. ಯಾವ್ದು ಮಾಡಿದ್ದಾರೆ ಹೇಳಿ? ಇಂಥದ್ದು ಮಾಡಿದ್ದಾರೆ ಅಂತ ಹೇಳ್ಬಿಡಿ. ಇಲ್ಲ,
ಆಯಿತಾ. ಮತ್ತು ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲಿಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ, BDAನಲ್ಲಿ, ನೀವು ನಿಗಮ ಮಂಡಳಿಗಳಲ್ಲಿ, ಎಲ್ಲ ಇಲಾಖೆ ಇವತ್ತು ಕಾಂಟ್ರಾಕ್ಟರ್ಲಿ ಇದರಲ್ಲಿ, ಇವತ್ತು ರೋಡ್ಗೆ ಆಗ್ತಾ ಇರ್ತಕ್ಕಂಥ ಸಿಮೆಂಟ್ ಕಾಂಕ್ರೀಟ್ ಇದರಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇವತ್ತು 60% 70% ಪರ್ಸೆಂಟೇಜಿಗೆ ಬಂದು ಇಡೀ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ನಿಂತಿದೆ. ಇವತ್ತು ಶಾಸಕರುಗಳು ಆದಿಯಾಗಿ ಇವತ್ತಿನ ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಸಹಿತ ಲೋಪಗಳಾಗಿದ್ದಾವೆ, ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ಆ ಕಾರಣದಿಂದ ಇವತ್ತು ಈ ಕಚ್ಚಾಟ, ಬಣಗಳ ಬಡಿದಾಟ, ಇವತ್ತು ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ಈ DK ಶಿವಕುಮಾರ್ ಅವರ ಪರವಾದ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರ ಅನುಯಾಯಿಗಳು. ಈ ಕಾರಣದಿಂದ ಈ ಸರ್ಕಾರದ ಮೇಲೆ ಜನರು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಆ ಕಾರಣದಿಂದ ಇವತ್ತು ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋದರೂ ಸಹಿತ 100ಕ್ಕೆ 100 150ಕ್ಕೂ ಹೆಚ್ಚು ಸೀಟ್ಗಳನ್ನು NDA ಮೈತ್ರಿಕೂಟ ಪಡೆಯುತ್ತೆ. ಹಾಗಿದ್ರೆ ಈ ಟರ್ಮಲ್ಲೂ DCM DK ಶಿವಕುಮಾರ್ ಅವರು CM ಆಗಲ್ಲ ಅಂತ ಹೇಳ್ತಿದ್ದೀರಾ ನೀವು? 100ಕ್ಕೆ 100 ಭಾಗ ಅವ್ರು ಆಗಲ್ಲ. ಯಾಕೆ ಅಂತಂದರೆ ಮಾನ್ಯ ಸಿದ್ದರಾಮಯ್ಯನವರು ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡೋದೇ ಇಲ್ಲ. ಯಾಕೆಂದರೆ ಆ ರೀತಿ ಒಪ್ಪಂದಗಳು ಆಗಿದ್ದರೆ ಹೈಕಮಾಂಡ್ ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡಬೇಕಾಯಿತು. ಹೈಕಮಾಂಡ್ ಕೂಡ ತನ್ನ ನಿರ್ಧಾರವನ್ನು ಪ್ರಕಟಣೆ ಮಾಡ್ತಾ ಇಲ್ಲ. ನವೆಂಬರ್ 20 ಅಂದರು, ಡಿಸೆಂಬರ್ 20 ಅಂದರು, ಡಿಸೆಂಬರ್ 30 ಅಂದರು, ಜನವರಿ 7 ಅಂದರು, ಮಾರ್ಚ್ 7 ಅಂದರು, ಎಲ್ಲ ಮುಗೀತು. ಡೆಡ್ಲೈನ್ಗಳು ಮುಗಿದಿದೆ. DK ಶಿವಕುಮಾರ್ ಕೈಲಿ ಅಧಿಕಾರ ತಗೊಳಕ್ಕೆ ಆಗ್ತಾ ಇಲ್ಲ, ಅಸಹಾಯಕರಾಗಿದ್ದಾರೆ. ಹೈಕಮಾಂಡ್ ಅಸಹಾಯಕತೆ ಆಗಿದೆ. ಯಾಕೆಂದರೆ ಹೈಕಮಾಂಡ್ಗೆ ಬುದ್ಧಿವಾದ ಹೇಳುವಷ್ಟಕ್ಕೆ ದೊಡ್ಡ ಮಟ್ಟಿಗೆ ಮಾನ್ಯ ಸಿದ್ದರಾಮಯ್ಯವರು ಬೆಳೆದು ನಿಂತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಅವರು ಒಂದಲ್ಲ ಒಂದು ಕಾರಣಗಳನ್ನು ಮುಂದಿಟ್ಟು ಅವರು ಈ ಅಧಿಕಾರ ಹಸ್ತಾಂತರದಿಂದ ಹಿಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ 100ಕ್ಕೆ 100 ಭಾಗ ಅಧಿಕಾರ ಹಸ್ತಾಂತರ ಆಗೋದಿಲ್ಲ. ಹಾಗೆ ಹಸ್ತಾಂತರ ಮಾಡದಿರೋ ಕಾರಣಕ್ಕೋಸ್ಕರ ಇಬ್ಬರು ಕಚ್ಚಾಡಿಕೊಂಡು ಈ ಮೇ ಅಥವಾ ಜೂನಲ್ಲಿ ಸರ್ಕಾರವನ್ನು ಬೀಳಿಸ್ತಾರೆ. ಆದ್ರೂ DCM DK ಶಿವಕುಮಾರ್ ಹೇಳುವಂಥದ್ದು ಮಾತುಕತೆ ಏನಿದ್ರು ನನಗೆ ಗೊತ್ತು, ಸಿದ್ದರಾಮಯ್ಯರಿಗೆ ಗೊತ್ತು, ಭಗವಂತಂಗೆ ಗೊತ್ತು, ಟೈಮ್ ಬರುತ್ತೆ, ಎಲ್ಲದಕ್ಕೂ ಟೈಮ್ ಬರುತ್ತೆ, ಕಾಯಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಈಗ ಅವ್ರ ಹೇಳಿಕೆಯನ್ನು ನೀವು ಗಮನಿಸೋದಾದರೆ 100ಕ್ಕೆ 100 ಭಾಗ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಸ್ವತಃ ಸಿದ್ದರಾಮಯ್ಯನವರು ಹೌಸಲ್ಲಿ ಹೇಳ್ತಾರೆ ಹೈಕಮಾಂಡ್ ಹೇಳಿಕೆ ಥರ ನಡ್ಕೊತೀನಿ ಅಂತ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಎಸ್, ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗಿದೆ, ವಿಷಯ ಪ್ರಸ್ತಾಪ ಆಗಿದೆ. ಆ ವಿಷಯ ಏನು ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೆ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಹೈಕಮಾಂಡ್ ಈಸ್ ಫೇಲ್ಯೂರ್. ಒಂದು ರಾಜ್ಯದ ಘನವೆತ್ತ ಕುರ್ಚಿಯ ಬಗ್ಗೆ ಇಷ್ಟೊಂದು ಬಡದಾಟಗಳು, ಇಷ್ಟೊಂದು ಚರ್ಚೆಗಳು ಕಳೆದ 2.5 ವರ್ಷಗಳಾಗ್ತಾ ಇದೆ. ಆದರೆ ಈ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಳುವಲ್ಲಿ ಹೈಕಮಾಂಡ್ ಫೇಲ್ಯೂರ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಬುಕ್ ತೋರ್ತಾ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಉತ್ತರವನ್ನು ಕೊಡಬೇಕು. ಓಕೆ, ಇನ್ನು ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋದಾದರೆ ಈಗಾಗಲೇ 2 ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಪೈಕಿ BJP ಟಿಕೆಟನ್ನು ಕೂಡ ಅನೌನ್ಸ್ ಮಾಡಾಗಿರುವಂಥದ್ದು, ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿದೆ. ಅಂದರೆ ಕಾಂಗ್ರೆಸ್ಸಲ್ಲಿ ಇನ್ನೂ ಕೂಡ ಅಧಿಕೃತವಾಗಿ ಹೆಸರನ್ನು ಘೋಷಣೆ ಮಾಡಿಲ್ಲ, ಟಿಕೆಟ್ ಹೆಸರನ್ನು ಘೋಷಣೆ ಮಾಡಿಲ್ಲ. ಸಮರ್ಥ ಅವರು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತಿರುವಂಥದ್ದು ಭಾಳ ಚರ್ಚೆ ಆಗ್ತಿದೆ ಅಂತ. ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಮೇಲೆ ಕಾಂಗ್ರೆಸ್ಗೆ ಇಡ್ತಾ ಇಲ್ಲ. ದಾವಣಗೆರೆ ಜಿಲ್ಲೆಗೆ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬ ಅವರೇ ಹೈಕಮಾಂಡ್. ಅಲ್ಲಿ DK ಶಿವಕುಮಾರ್ದಾಗಲಿ, ಸಿದ್ದರಾಮಯ್ಯನವ್ರದ್ದಾಗಲಿ, ಈವನ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನೂ ಕೇರ್ ಮಾಡಲ್ಲ. ಆ ಮಟ್ಟಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಡಿಕ್ಟೇಟರ್ಶಿಪ್ ಆಡಳಿತ ಅಲ್ಲಿದೆ. ಆ ಡಿಕ್ಟೇಟರ್ಶಿಪ್ ಆಡಳಿತದ ಮುಂದುವರಿದ ಭಾಗವೇ ಸಮರ್ಥ ಅವರ ನಾಮಿನೇಷನ್. ನೋಡಿ, ಕಳೆದ 50 ವರ್ಷಗಳ ರಾಜಕಾರಣವನ್ನು ಶಾಮನೂರು ಶಿವಶಂಕರಪ್ಪನವರು ಆ ವಿಧಾನಸಭಾ ಕ್ಷೇತ್ರದಿಂದ ಮಾಡಿದ್ದಾರೆ. ಅವರಿಗೆ ಇಷ್ಟೊಂದು ಘನತೆ, ಗೌರವ ಎಲ್ಲ ಸಿಕ್ಕಿದ್ರೆ ಆ ವಿಧಾನಸಭಾ ಕ್ಷೇತ್ರದಿಂದ. ಆ ವಿಧಾನಸಭಾ ಕ್ಷೇತ್ರದಲ್ಲಿ 75,000ಕ್ಕೂ ಹೆಚ್ಚು ಜನ ಮುಸ್ಲಿಂ ಇದ್ದಾರೆ, 37,000ಕ್ಕೂ ಹೆಚ್ಚು ಜನ ಹಿಂದುಳಿದವ್ರಿಗೂ ಇದ್ದಾರೆ. ಅವ್ರಿಗೆ ನಿಮ್ಮನ್ನ ಅಬ್ಬಿ ತಬ್ಬಿ ನಿಮ್ಮನ್ನು ಈ ಮಟ್ಟಿಗೆ ಬೆಳೆಸಿದ್ದಾರೆ. ಆದರೆ ನೀವು ಅವ್ರಿಗೊಂದು ಅವಕಾಶನೇ ಕೊಡ್ತಾ ಇಲ್ಲ. ಹಿಂದುಳಿದ ವರ್ಗದವ್ರಿಗೋ ಅಥವಾ ಮುಸ್ಲಿಮ್ಸ್ಗೋ ಒಂದು ಅವಕಾಶವನ್ನೇ ಕೊಡದೆ ನೀವು ಇವತ್ತು ನಾಮಿನೇಷನ್ ಸಲ್ಲಿಕೆ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಹೈಕಮಾಂಡ್ನ ಮೀರಿ ರಾಜ್ಯದ ದೇಶದ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ನ ಮೀರಿ ನೀವು ನಾಮಿನೇಷನ್ನ ಫೈಲ್ ಮಾಡಿದ್ದೀರಿ ಅಂದರೆ ನಿಮಗೆ ಹೈಕಮಾಂಡ್ ಮೇಲೆ, ಕಾಂಗ್ರೆಸ್ನ ಸರ್ಕಾರದ ಮೇಲೆ ಯಾವುದೇ ಗೌರವ ಇಲ್ಲ. ನೀವು ಸಿದ್ದರಾಮಯ್ಯನವ್ರ ಮೇಲಾಗಲಿ, KPCC ಅಧ್ಯಕ್ಷರ ಮೇಲಾಗಲಿ ಗೌರವ ಇಲ್ಲ.
ನೀವು ಏನು ಡಿಕ್ಟೇಟರ್ಶಿಪ್ ಆಡಳಿತ ಇದೆ ಇಲ್ಲಿ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು. ಬಿ ಫಾರ್ಮ್ ಕೊಟ್ಟಾಗಿದೆ, ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಸಿಕ್ಕಾಗಿದೆ ಅಂತ ಹೇಳ್ತೀರಾ, ಹೇಗೆ ಅಲ್ಲ, ಈಗ ಕಾಂಗ್ರೆಸ್ ಹೈಕಮಾಂಡು ತನ್ನ ಪ್ರೆಸ್ ನೋಟಲ್ಲಿ ಯಾವಾಗಲೂ ಕ್ಯಾಂಡಿಡೇಟ್ ಅಂತ ರಿಲೀಸ್ ಮಾಡುತ್ತೆ, ಕರೆಕ್ಟಾ? ಯಾವಾಗ ರಿಲೀಸ್ ಮಾಡುತ್ತೆ, ಯಾರು ಕ್ಯಾಂಡಿಡೇಟ್ ಅಂತ ರಿಲೀಸ್ ಮಾಡುತ್ತೆ. ಅಲ್ಲಿವರೆಗೂ ನೀವು ಕಾಯ್ದೇನೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ರಿ ಅಂದರೆ ವಾಟ್ ಯು ಮೀನ್? ನೀವು ಕಾಂಗ್ರೆಸ್ನ ಹೈಕಮಾಂಡ್ನ ಧಿಕ್ಕರಿಸಿ ನಾಮಿನೇಷನ್ ಫೈಲ್ ಮಾಡಿದ್ರೆ ನೀವೇನೋ ಒಂದು ಮಾಡಕ್ಕೆ ಹೊರಟಿದ್ದೀರಿ ಅಂತ ಅರ್ಥ. ಅದು 2-2 ಹಾಗಾದರೆ ಬಿ ಜೆ ಪಿನೇ ಗೆಲ್ಲುತ್ತೆ ಹಾಗಾದರೆ ಬೈ ಎಲೆಕ್ಷನಲ್ಲಿ. ಇವತ್ತು ಕೊಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಡುಕಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಹಾಕಿದೆ. ನನ್ನ ಪ್ರಕಾರ ಎರಡೂ ಕ್ಷೇತ್ರಗಳನ್ನು ಇವತ್ತು NDA ಮೈತ್ರಿಕೂಟದ BJP ಗೆಲ್ಲುತ್ತೆ. ಅಲ್ಲ, ಈ ಹಿಂದೆ ಬೈ ಎಲೆಕ್ಷನ್ ಆದಾಗ ಒಂದಷ್ಟು ಕಾನ್ಫಿಡೆನ್ಸ್ ಇತ್ತು BJPಗೆ. ಇಲ್ಲಿ ಏನು ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಆಗಬೇಕಾದ್ರೂ ಕೂಡ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆಗಬೇಕಾದ್ರೂ ಒಂದಷ್ಟು ನಮಗೆ 3 ನಮಗೆ ಸಿಗುತ್ತೆ, ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ BJP ಇದ್ರು. ಆದರೆ ಅದೆಲ್ಲದೂ ಕೂಡ ಉಲ್ಟಾ ಆಯಿತು. ಈಗಲೂ ಹಾಗೇನಾದ್ರು ಆಗುವಂಥ ಸಾಧ್ಯತೆಗಳು? ಆ ಸಾಧ್ಯತೆಗಳು ಖಂಡಿತ ಆಗುವ ಸಾಧ್ಯತೆಗಳಿದ್ದಾವೆ. ಕಾರಣ ಏನಪ್ಪ ಅಂದರೆ, ಒಂದು ಓಟ್ಗೆ 3,000-3,500 ರೂಪಾಯಿ ಹಣ ಹಂಚಿದ್ರೆ ಒಬ್ಬೊಬ್ಬರ ಮಿನಿಸ್ಟ್ರನ್ನ ಒಂದೊಂದು ಹೋಬ್ಳಿಗೆ ಹಾಕಿ 10 ಕೋಟಿ 15 ಕೋಟಿ ಹಂಚಿರಪ್ಪ ನೀವು ಒಂದೊಂದು ಹೋಬ್ಳಿಗೆ ಅಂತ ಕೊಟ್ಟರೆ ಆಗುವ ಸಾಧ್ಯತೆಗಳಿದ್ದಾವೆ. ಇಲ್ಲವ ಅಂತ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಹಣವನ್ನು ಯಥೇಚ್ಛವಾಗಿ ಹಂಚ್ತಾ ಇರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ. ಕಳೆದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಯಥೇಚ್ಛವಾದ ಹಣ ಮತ್ತು ಬೇರೆ ಬೇರೆ ವಸ್ತುಗಳನ್ನು, ಗಿಫ್ಟ್ ಐಟಮ್ಗಳನ್ನು ಜನರಿಗೆ ಆಮಿಷ ಒಡ್ಡಿ ನೀವು ಗೆದ್ದಿದ್ದೀರಿ. ಇದು ಮುಂದುವರಿದ ಭಾಗವಾಗಿ ಈ ಪ್ರಯತ್ನವೂ ಆಗ್ಬೋದು. ಆದರೆ ಇದನ್ನೆಲ್ಲವನ್ನು ಮೀರಿ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಇನ್ನು ಕೊನೆಯದಾಗಿ ಉಪಚುನಾವಣೆಯ ಒಂದು ವಿಚಾರವನ್ನು ಇಟ್ಕೊಂಡು ಕೇಳೋದಾದರೆ, BJP ಅಭ್ಯರ್ಥಿಗಳಿಗೆ ಯಾಕೆ ಮತವನ್ನು ಹಾಕಬೇಕು, ಯಾಕೆ ಗೆಲ್ಲಿಸ್ಬೇಕು ಅಂತ ಹೇಳ್ತೀರಾ ನೀವು? ನಂಬರ್ 1, ಇವತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರ, ಕಾಂಗ್ರೆಸ್ನಲ್ಲಿ ಕುರ್ಚಿಯ ಗುದ್ದಾಟದ, ಕಾಂಗ್ರೆಸ್ ಇವತ್ತು ಸರಿಯಾದ ಸಮರ್ಥವಾದ ಆಡಳಿತವನ್ನು ನೀಡುವಲ್ಲಿ ಫೇಲ್ಯೂರ್ ಆಗಿದೆ. ಇವತ್ತು ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿಗೆ ಪೂರಕವಾದಂತಹ ರಾಜ್ಯ ಅಥವಾ ಜನ ಮೆಚ್ಚುವ ಯಾವುದೇ ಕಾರ್ಯಕ್ರಮಗಳನ್ನು, ಗ್ಯಾರಂಟಿಯನ್ನು ಹೊರತುಪಡಿಸಿ ಯಾವುದೇ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಈ ಜನತೆಗೆ ಕೊಟ್ಟಿಲ್ಲ. ಮತ್ತು 2 ಬಣಗಳ ನಡುವೆ ಬಡಿದಾಟ, ಈ ಎಲ್ಲ ಕಾರಣಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಕೊಡಬೇಕು ಅಂದರೆ, ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ಉತ್ತಮವಾಗಿ ಕಳೆದ 2 ಅವಧಿಯನ್ನು ಮುಗಿಸಿ 3ನೇ ಅವಧಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಾಲಿಟ್ಟಿದ್ದಾರೆ. ಸಮರ್ಥವಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಪ್ರಪಂಚದ ಬೇರೆ ಬೇರೆ ನಾಯಕರುಗಳು ಕೂಡ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಗೌರವಿಸುವ ಹಂತಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಜೊತೆಗೆ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಇವತ್ತು ರಾಜ್ಯಕ್ಕೆ ಪೂರಕವಾದಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡಬೇಕು, ಇನ್ನೊಂದಷ್ಟು ಈ ಅಸಹಾಯಕ ಜನಗೆ, ಬಡವರಿಗೆ ಎಲ್ಪ್ ಆಗಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು NDA ಮೈತ್ರಿಕೂಟದ 2 ಅಭ್ಯರ್ಥಿಗಳನ್ನಾಗಿದೆ ಅವ್ರನ್ನ ಗೆಲ್ಲಿಸುವ ಮುಖೇನ ಕೇಂದ್ರ ಸರ್ಕಾರಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವಾಗಿ ಇರ್ತಾರೆ ಅಂತ ನಾನು ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಓಕೆ, ಇದರೊಟ್ಟಿಗೆ ಇನ್ನು ಮುಂಬರುವಂಥ ಚುನಾವಣೆ, GBA ಚುನಾವಣೆಗೆ JDSನಿಂದ ಹೇಗೆ ತಯಾರಿಗಳಾಗಿದೆ, ಸಭೆಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಚರ್ಚೆಗಳಾಗಿದೆ? ಯಾಕಂದರೆ ರಾಜ್ಯ ವಕ್ತಾರರಿದ್ದೀರಿ ನೀವು, JDS ವಕ್ತಾರರಿದ್ದೀರಿ, ಹೇಗೆ ಸಭೆಗಳೇನಾದ್ರು ಆಗ್ತಾ ಇದೆಯಾ? ಏನು ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದೀರಿ, ಹೆಂಗೆ ಏನು? ನಾವು ಈಗಾಗಲೇ GBAಗೆ ಸಂಬಂಧಪಟ್ಟಂತೆ 5 ನಗರವನ್ನು 5 ಭಾಗಗಳಾಗಿ ವಿಂಗಡಿಸಿ 5 ಅಧ್ಯಕ್ಷರುಗಳನ್ನು ನೇಮಕಾತಿ ಮಾಡಿದ್ದೇವೆ. ಆ 5 ಅಧ್ಯಕ್ಷರುಗಳು ಸರಣಿ ಕಾರ್ಯಕ್ರಮಗಳನ್ನು ನಮ್ಮ ಪಾರ್ಟಿ ಆಫೀಸಲ್ಲಿ ಮಾಡಿದ್ದಾರೆ. ಮುಂದುವರಿದ ಭಾಗವಾಗಿ ಈ 5 ಅಧ್ಯಕ್ಷರುಗಳ ಮೇಲೆ ಒಂದು ಕೋರ್ ಕಮಿಟಿಯನ್ನು ಕೂಡ ಮಾನ್ಯ ನಿಖಿಲ್ ಕುಮಾರಣ್ಣನವರು ಮತ್ತು ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ. ಅವರು ಪದೇ ಪದೇ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ಹಂತದಲ್ಲಿ ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ ನಮಗೆ ಎಷ್ಟು ಶಕ್ತಿ ಇದೆ, ನಾವು ಯಾವ ಕ್ಷೇತ್ರಗಳನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಸುದೀರ್ಘವಾಗಿ ಎಲ್ಲರ ಜೊತೆ ಚರ್ಚೆಯನ್ನು ನಿರಂತರವಾಗಿ ಮಹಿಳಾ ಘಟಕದ್ದು ಮತ್ತು SC/ST ಘಟಕದ್ದು ಮತ್ತು ಹಿಂದುಳಿದ ವರ್ಗದ್ದು ಎಲ್ಲ ಘಟಕಗಳ ಸಭೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಇದೇ 12ನೇ ತಾರೀಕು ನಾವು ಕೊಮ್ಮಘಟ್ಟದಲ್ಲಿ ದೊಡ್ಡ ಮಟ್ಟದ ರಾಜ್ಯದ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಸೀಮಿತಗೊಂಡಂತೆ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ. ಇದು GBA ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅಂದರೆ ನಾವು ತಯಾರಿದ್ದೀವಿ, 100ಕ್ಕೆ 100 ಭಾಗ ನಾವು ಮೈತ್ರಿಕೂಟದಲ್ಲಿ ಮಾತುಕತೆಯನ್ನು ಮಾಡಿ ನಾವು ಚುನಾವಣೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಓಕೆ, ಇದರೊಟ್ಟಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಲೇಬೇಕು. ಹಳೆ ಮೈಸೂರು ಭಾಗ
ಮಂಡ್ಯ ಆ ಭಾಗದಲ್ಲಿ ಏನು ಫ್ಲೆಕ್ಸ್ ರಾಜಕೀಯ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು. JDS ಮತ್ತು BJP ನಡುವೆ ಫ್ಲೆಕ್ಸ್ ರಾಜಕಾರಣಗಳು ಆಗ್ತಾ ಇದೆ ಅನ್ನುವಂಥದ್ದು ಕೇಳಿಬಂದಿದೆ. ಅದು ಹೆಂಗೆ, ಅದನ್ನು ಹೇಗೆ ಸರಿಪಡಿಸ್ಕೊಂತೀರಿ? ಏನು ಅಲ್ಲಿ ಕಾರ್ಯಕರ್ತರ ಅಥವಾ ಯಾರ ನಡುವೆ ಆ ರೀತಿಯಾದಂತಹ ಒಂದು ಫ್ಲೆಕ್ಸ್ ಗಲಾಟೆ ಆಗ್ತಾ ಇದೆ ಅನ್ನುವಂಥದ್ದು? ಆ ರೀತಿ ಯಾವುದೇ ಸಮಸ್ಯೆಗಳಿಲ್ಲ. ಇವರು ಯಾರೋ ಒಂದಷ್ಟು ಜನ ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಈಗ ಕೆಲವು ಕಾರ್ಯಕರ್ತರುಗಳು ಅವರೇ ಪ್ರಿಂಟ್ ಹಾಕ್ಸ್ಬಿಟ್ಟಿರ್ತಾರೆ. ನಾವು ಪಾರ್ಟಿಯಿಂದ ಅಧಿಕೃತವಾಗಿ ಹಾಕ್ಸಿರ್ತಕ್ಕಂಥದ್ದಲ್ಲ, ಅದು ನಮ್ಮ ಜನತಾದಳ ಪಾರ್ಟಿಯಿಂದ ಹಾಕ್ಸಿರ್ತಕ್ಕಂಥದ್ದಲ್ಲ. ಯಾರೋ ಅವ್ರು ಇಷ್ಟ ಬಂದಾಗ ಆಗ್ತಾರೆ. ಯಾರ್ದೋ ಫ್ಲೆಕ್ಸ್ಗಳಲ್ಲಿ ಒಂದಷ್ಟು ಫೋಟೋಗಳು ಮಿಸ್ಸಿಂಗ್ ಆಗಿರ್ತದೆ. ಮುಂದಿನ ಹಂತದಲ್ಲಿ ಅದನ್ನು ಕೂಡ ಸರಿಪಡಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಇದಿಷ್ಟು JDSನ ರಾಜ್ಯ ವಕ್ತಾರರು ಹಾಗೂ ವಕೀಲರಾದಂತಹ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.